ತುಂಬ ಜನ ಹೆಣ್ಣು ಮಕ್ಕಳು ಸ್ಕ್ಯಾನ್ ರಿಪೋರ್ಟ್ ಹಿಡ್ಕೊಂಡು ಬರ್ತಾರೆ. ಡಾಕ್ಟ್ರೇ ನನಗೇನೂ ಹೊಟ್ಟೆ ನೋವು ಇರಲಿಲ್ಲ, ಆ ಡಾಕ್ಟ್ರ್ ಸ್ಕ್ಯಾನ್ ಮಾಡಿ ಅಂದರು. ಸ್ಕ್ಯಾನ್ ಮಾಡಿದರೆ ಪಿತ್ತಕೋಶದ ತುಂಬ ಕಲ್ಲುಗಳಿದ್ದಾವೆ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ನನಗೇನು ಸಿಂಪ್ಟಮ್ಸೇ ಇಲ್ವಲ್ಲ ಡಾಕ್ಟ್ರೇ. ಅದು ನಿಜ ತುಂಬ ಜನಕ್ಕೆ, ಅದರಲ್ಲಿ ಹೆಣ್ಣು ಮಕ್ಕಳಿಗೆ. ಇನ್ಫ್ಯಾಕ್ಟ್ ನಾನು MBBS ಓದೋವಾಗ ನಮ್ಮ ಮೇಸ್ಟ್ರು ಹೇಳೋರು, ನಮ್ಮ ಟೀಚರ್ ಸರ್ಜರಿ ಪ್ರೊಫೆಸರು, ನಾರ್ತ್ ಇಂಡಿಯನ್ಸ್ಗೆ ಗಾಲ್ ಸ್ಟೋನ್ಸ್ ಡಿಸೀಸ್ ಈಸ್ ಮೋರ್ ಕಾಮನ್, ಸೌತ್ ಇಂಡಿಯನ್ಸ್ಗೆ ಪೆಪ್ಟಿಕ್ ಅಲ್ಸರ್ ಈಸ್ ಮೋರ್ ಕಾಮನ್ ಅಂತ. ಅದು ಯಾಕೆ ಅಂದರೆ ಈಸಿಲಿ ನಿಮ್ಗೆ ಅರ್ಥ ಆಗುತ್ತೆ. ಸೌತ್ ಇಂಡಿಯನ್ಸ್ ಖಾರ ತಿನ್ನೋದು ಜಾಸ್ತಿ. ನೀವು ಮಡ್ರಾಸ್ಗೆ ಹೋದರೆ ಒಂದು ಮೌಂಟನ್ ಆಫ್ ರೈಸ್ ಆ್ಯಂಡ್ ರಿವರ್ ಆಫ್ ಸಾಂಬಾರು ಅಂತೀವಿ. ಇಷ್ಟು ಸಾಂಬಾರು, ಇಷ್ಟು ರಸಮ್ಮು, ಇಷ್ಟು ಪಲ್ಯ, ಉಪ್ಪಿನಕಾಯಿ ಇವೆಲ್ಲ ತಿನ್ನೋದು ಸೌತ್ ಇಂಡಿಯನ್ಸು. ನಾರ್ತ್ ಇಂಡಿಯನ್ನಲ್ಲಿ ಚಪಾತಿ, ಪರೋಟ, ತುಂಬ ಕೆನೆ ಮೊಸರು ತಿಂತಾರೆ. ಸೊ ಅದರಿಂದ ಹಂಗನ್ನೋರು. ಬಟ್ ಇವತ್ತು ಬೆಂಗಳೂರಿನೊಳಗೆ ನಾರ್ತ್ ಇಂಡಿಯನ್ ಫುಡ್, ಸೌತ್ ಇಂಡಿಯನ್ ತಿಂತಾರೆ. ಎಲ್ಲರೂ ತಿನ್ನೋದ್ರಿಂದ ಎಲ್ರಿಗೂ ಗಾಲ್ ಸ್ಟೋನ್ ಆಗ್ತವೆ. ಬಟ್ ನಮ್ಮ ಮೆಡಿಕಲ್ ಕಾಲೇಜಿನಲ್ಲಿ ನಾವು ಸ್ಟೂಡೆಂಟ್ಸ್ಗೆ ಕ್ವಶನ್ ಕೇಳಿದ್ವಿ, ಯಾರಿಗಪ್ಪ ಕಾಮನ್ನು, ಯಾಕೆ ಗಾಲ್ ಸ್ಟೋನ್ ಆಗ್ತವೆ? ಗಾಲ್ ಸ್ಟೋನ್ಗಳು ಉತ್ಪತ್ತಿ ಆಗ್ತವೆ. ದೇ ಸ್ಟೋನ್ಸ್ ಆರ್ ಫಾರ್ಮ್ಡ್ ಇನ್ಸೈಡ್ ದ ಗಾಲ್ ಬ್ಲಾಡರ್, ಅಲ್ಲೇ ಉತ್ಪತ್ತಿ ಆಗ್ತವೆ. ಅದರೊಳಗೆ ವೆರೈಟೀಸ್ ಬರುತ್ತೆ. ಕೊಲೆಸ್ಟ್ರಾಲ್ ಸ್ಟೋನ್ ಅಂತೀವಿ, ಪಿಗ್ಮೆಂಟ್ ಸ್ಟೋನ್ ಅಂತೀವಿ. ಕೆಲವು ಮಕ್ಕಳಿಗೆ 7 ವರ್ಷಕ್ಕೆ ಗಾಲ್ ಬ್ಲಾಡರ್ನ ಸ್ಟೋನ್ ಇರುತ್ತೆ. ಅಂಥ ಮಕ್ಕಳಿಗೆ ಬ್ಲೀಡಿಂಗ್ ಡಿಸಾರ್ಡರ್ ಇರ್ತದೆ. ಸೊ ಎಷ್ಟೋ ಸಾರಿ RBCs ಬೇಗ ರಪ್ಚರ್ ಆಗಿ ಅದು ಪಿಗ್ಮೆಂಟ್ ರಿಲೀಸ್ ಆಗಿ ಗಾಲ್ ಸ್ಟೋನ್ಸು ಆಗೋ ಚಾನ್ಸ್ ಇರುತ್ತೆ. ಬಟ್ ಕಾಮನೆಸ್ಟ್ ಈಸ್ ಕೊಲೆಸ್ಟ್ರಾಲ್ ಸ್ಟೋನ್ಸ್ ಅಥವಾ ಕಂಬೈನ್ಡ್ ಸ್ಟೋನ್ ಅಂತೀವಿ ನಾವು, ಮಿಕ್ಸ್ಡ್ ಸ್ಟೋನ್ ಆ ಥರ ಹೇಳ್ತೀವಿ. ಸೊ ಇದನ್ನು ಭಾಳ ಈಸಿಲಿ ಸ್ಟೂಡೆಂಟ್ಸ್ಗೆ ನಾವು ಟೀಚ್ ಮಾಡೇವಿ. ಅವ್ರು ಅದನ್ನ ಆನ್ಸರ್ ಎಕ್ಸ್ಪೆಕ್ಟ್ ಮಾಡೇವಿ. ಯಾರಲ್ಲಿ ಇದು ಮೋರ್ ಕಾಮನ್ ಅಂದರೆ 5F ನೆನಪಿಡ್ರಪ್ಪ ಅಂತ ಹೇಳಿವಿ. 5F ಅಂದರೆ ಏನು? ಇಟ್ ಈಸ್ ಮೋರ್ ಕಾಮನ್ ಇನ್ ಫೀಮೇಲ್ಸ್, ಒಂದು F ಆಯಿತು. ಆ್ಯಂಡ್ ಫೀಮೇಲ್ಸ್ ಹೂ ಆರ್ ವೆರಿ ಫರ್ಟೈಲ್, ಅಂದರೆ ತುಂಬ ಮಕ್ಕಳನ್ನಿರ್ತಾರಲ್ಲ ಅಂಥವ್ರಿಗೆ ಈ ಗಾಲ್ ಸ್ಟೋನ್ಸ್ ಆರ್ ಮೋರ್ ಕಾಮನ್. ಆ್ಯಂಡ್ 40, ಸೊ 40 ಇಯರ್ಸ್ ಮೇಲೆ. ಸೊ ಫೀಮೇಲ್, ಫರ್ಟೈಲ್, 40, ಫೇರ್ ಲುಕಿಂಗ್, ಬೆಳ್ಳಗಿರೋ ವುಮನ್ಗಳಿಗೆ, ಅಂದರೆ ಯೂಶಲಿ ದಪ್ಪ ಇರ್ತಾರೆ, ಫ್ಯಾಟಿ ಇರ್ತಾರೆ. ನೀವು ಗುಜರಾತ್ ಅಲ್ಲೆಲ್ಲ ಹೋದರೆ ಮಾರ್ವಾಡಿ ಹೆಂಗಸರು ತುಂಬ ದಪ್ಪ ಇರ್ತಾರೆ, ಫೇರ್ ಲುಕಿಂಗ್ ಇರ್ತಾರೆ, ಅವರಿಗೆ ಮೋರ್ ಕಾಮನ್. ಆ್ಯಂಡ್ ಫೈನಲಿ ಫೂಲಿಶ್ ವುಮನ್ ಎನ್ನಿವಿ, ಅಂದರೆ ವುಮನ್ ಶಿ ಡಸಂಟ್ ಬಾದರ್ ಅಬೌಟ್ ಅವರ್ ಹೆಲ್ತ್, ಬರೀ ಗಂಡ ಮಕ್ಕಳದ್ದು ಹೆಲ್ತ್ ನೋಡ್ಕೋತಾಳೆ, ಅವಳು ಹೆಲ್ತ್ ಅಂಥವ್ರಿಗೆ ಅಂತ ಹೇಳಿವಿ. ಸೊ ಕಲ್ಲುಗಳು ಅಲ್ಲೇ ಉತ್ಪತ್ತಿ ಆಗ್ತವೆ. ಬಟ್ ಏನು ನೋವಿಲ್ವಲ್ಲ, ಇರಲ್ಲ, ನಮಗೆ ಗೊತ್ತು. ಒಂದು 8-10 ವರ್ಷದಿಂದ ಸ್ಟೋನ್ಗಳು ಹಂಗೆ ಇರೋವು ಇರ್ತವೆ. ಆದರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ಸ್ ನಾವು ಅವ್ರಿಗೆ ಹೇಳ್ತೀವಿ, ನೋಡಿ ಏನೂ ಇಲ್ದಿದ್ರು ನೀವು ಯಾಕೆ ತೆಗೆಸ್ಕೋಬೇಕು ಅಂದರೆ, ನೆಕ್ಸ್ಟ್ ಕಾಂಪ್ಲಿಕೇಶನ್ ಆದಾಗ ನೀವು ಈಗ ಆಪ್ರೇಷನ್ ಮಾಡೋದು ಎಲೆಕ್ಟಿವ್ ಆಪ್ರೇಷನ್ ಅಂತೀವಿ. ಗಾಲ್ ಬ್ಲಾಡರ್ನ ಸ್ಟೋನ್ ಇದ್ದರೆ ನೋಡಮ್ಮ ಪ್ಲಾನ್ ಮಾಡಿ ಆಪ್ರೇಷನ್ ಮಾಡಿಸ್ಕೊಳ್ಳಿ, ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ ಮಾಡ್ತೀವಿ. ಮೊದಲೆಲ್ಲ ಓಪನ್ ಆಪ್ರೇಷನ್ ಮಾಡೀವಿ. ಈಗಿಲ್ಲ, ಬರೀ ನಿಮ್ಮ ಒಕ್ಕಳದಲ್ಲಿ ಒಂದು ಸ್ಮಾಲ್ ಹೊಲಿಗೆ ಬೀಳುತ್ತೆ, ಮೇಲೊಂದು ಸ್ಮಾಲ್ ಹೊಲಿಗೆ ಬೀಳುತ್ತೆ, ಇನ್ನೆರಡು ಕಡೆ 10 ಮಿಲಿಮೀಟ್ರ್ 5 ಮಿಲಿಮೀಟ್ರ್ ಪಂಕ್ಚರ್ ಇರುತ್ತೆ ಅಷ್ಟೇ ಅಂತ ಹೇಳಿದ್ದೀವಿ. ಆಲ್ಮೋಸ್ಟ್ ಕಾರ್ಲೆಸ್. ಸೊ ಆದರೆ ಆ ರೀತಿ ಹೇಳಿ ನಾವು ಅವ್ರಿಗೆ ಕನ್ವಿನ್ಸ್ ಮಾಡೀವಿ. ಯಾಕಂದರೆ ಭಾಳ ದಿನ ಕಲ್ಲುಗಳಿದ್ರೆ ಅಲ್ಲಿ ಒಳಗಡೆ ಇನ್ಫೆಕ್ಷನ್ ಆಗುತ್ತೆ. ಅದನ್ನು ನಾವು ಕೋಲೆಸಿಸ್ಟೈಟಿಸ್ ಅಂತೀವಿ. ನೀವು ಅಪೆಂಡಿಸೈಟಿಸ್ ಬಗ್ಗೆ ಕೇಳಿರ್ತೀರಿ. ಅದೇ ರೀತಿ ಪಿತ್ತಕೋಶದಲ್ಲಿ ಇನ್ಫೆಕ್ಷನ್ ಆದರೆ ಕೋಲೆಸಿಸ್ಟೈಟಿಸ್ ಅಂತೀವಿ. ಆಗ ತುಂಬ ನೋವು ಬರುತ್ತೆ. ಅವಾಗ ಎಮರ್ಜೆನ್ಸಿ ಮಾಡಬೇಕಾಗುತ್ತೆ ಅರ್ಧ ರಾತ್ರಿ ಒಳಗೆ. ಆದ್ದರಿಂದ ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಮೊದಲೇ ಆಪ್ರೇಷನ್ ಮಾಡಿಸ್ಕೊಳ್ಳಿ. ಯಾಕಂದರೆ ಯಾವುದೇ ಮೆಡಿಸನ್ ಒಳಗೂ ಕೂಡ ಪಿತ್ತಕೋಶದ ಕಲ್ಲುಗಳು ಕರಗಲ್ಲ. ಸೊ ಅದರಿಂದ ಗಾಲ್ ಬ್ಲಾಡರ್ ತೆಗಿತೀವಿ. ಪೇಷಂಟ್ ಕೇಳೋ ನೆಕ್ಸ್ಟ್ ಪ್ರಶ್ನೆ ನಮಗೆ, ಡಾಕ್ಟ್ರೇ ಗಾಲ್ ಬ್ಲಾಡರ್ ತೆಗೆದುಬಿಟ್ರೆ ನಮಗೆ ಮುಂದೆ ಜೀವನ ಏನು ತೊಂದರೆ ಆಗಲ್ಲ? ಡೆಫಿನೆಟ್ಲಿ ಆಗಲ್ಲ. ನಾನು ತಮಾಷೆಗೆ ಹೇಳೇನು ಅವ್ರಿಗೆ, ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ತೆಗೆಸ್ಕೊಂಡಾರು ಬಿಡಮ್ಮ, ಹಂಗಿದ್ದೀರ ಅವ್ರು ಯಾಕೆ ತೆಗೆಸ್ಕೊತಾ ಇದ್ರು ಅಂತ ಹೇಳ್ತೀನಿ. ಸೊ ಹಂಗಾಗಿ ವೆರಿ ವೆರಿ ಇಂಪಾರ್ಟೆಂಟು, ಗಾಲ್ ಬ್ಲಾಡರ್ ತೆಗಿತೀವಿ. ಗಾಲ್ ಬ್ಲಾಡರ್ ಈಸ್ ಎ ಸ್ಟೋರ್ ಹೌಸ್ ಅಂತೀವಿ ನಾವು. ಅದಕ್ಕೇನು ಸ್ಪೆಸಿಫಿಕ್ ಫಂಕ್ಷನ್ ಇಲ್ಲ. ಸೊ ಬರೀ ಸ್ಟೋರ್ ಮಾಡೋದು, ಬೈಲ್ನ ಕಾನ್ಸಂಟ್ರೇಟ್ ಮಾಡೋದು. ಈಗ ಡೈರೆಕ್ಟಾಗಿ ಪಿತ್ತಕೋಶ ತೆಗೆದ ಮೇಲೆ ನಿಮ್ಮ ಪಿತ್ತ ಲಿವರ್ನಿಂದ ಬೈಲ್ ಡಕ್ಟ್ ಮುಖಾಂತರ ಇಂಟೆಸ್ಟೈನಿಗೆ ಹೋಗುತ್ತೆ. ಸೊ ನಿಮ್ಮ ಡೈಜೆಷನ್ಗೆ ಯಾವ ಪ್ರಾಬ್ಲಮ್ ಆಗಲ್ಲ. ಬೈ ಚಾನ್ಸ್ ಈ ಪಿತ್ತಕೋಶದಲ್ಲಿರುವ ಕಲ್ಲು ಬಂದು ಆ ಡಕ್ಟ್ ಪೈಪ್ ಇರುತ್ತಲ್ಲ, ಬೈಲ್ ಅದನ್ನು ನಾವು ಬೈಲ್ ಡಕ್ಟ್ ಅಂತೀವಿ, ಅದರೊಳಗೆ ಕೂತ್ಕೊಬಿಡ್ತು ಅಂದರೆ ಅವ್ರಿಗೆ ಜಾಂಡೀಸ್ ಶುರು ಆಗುತ್ತೆ. ಜಾಂಡೀಸ್ ನಿಮ್ಗೆಲ್ರಿಗೂ ಗೊತ್ತಿದೆ, ಜಾಂಡೀಸ್ ಭಾಳ ಈಸಿಲಿ ನಾಟಿ ಔಷಧಿಗಳು ತೊಗೊಂಡು ವಾಸಿ ಮಾಡ್ಕೊಂಬಿಡ್ತೀವಿ ಅಂತ. ಬಟ್ ಜಾಂಡೀಸ್ಗೆ ಸರ್ಜಿಕಲ್ ಜಾಂಡೀಸ್, ಮೆಡಿಕಲ್ ಜಾಂಡೀಸ್ ಅಂತೀವಿ. ಮೆಡಿಕಲ್ ಜಾಂಡೀಸ್ನ ಔಷಧಿಗಳು ವಾಸಿ ಮಾಡ್ಬೋದು. ಇದು ಸರ್ಜಿಕಲ್ ಜಾಂಡೀಸ್ ಆದರೆ ನಿಮಗೆ ಆ ಸ್ಟೋನನ್ನು ಬಾಸ್ಕೆಟ್ ಮಾಡಿ ತೆಗಿಬೇಕು.
ಇಲ್ಲ ಅಂದರೆ ಅದನ್ನು ಡಕ್ನ ಆಪರೇಷನ್ ಮಾಡಿ ಓಪನ್ ಮಾಡಿ ಸ್ಟೋನ್ ತೆಗಿಬೇಕು. ಸೊ ಇದು ಡಬಲ್ ಕೆಲಸ ಆಗುತ್ತೆ ನಿಮಗೆ. ಸುಮ್ಮನೆ ಇದ್ರೆ ಅದಕ್ಕೆ ಮೊದಲೇ ಗಾಲ್ ಬ್ಲಾಡರ್ ತೆಗೆಸ್ಕೊಂಡ್ಬಿಡಿ, ಇದು ಭಾಳ ಇಂಪಾರ್ಟೆಂಟು. ಸೊ ಗಾಲ್ ಬ್ಲಾಡರ್ ಸ್ಟೋನ್ ಕಾಂಪ್ಲಿಕೇಶನ್ಸ್, ಕೆಲವರಿಗೆ ಆ ಸ್ಟೋನ್ ಬಂದು ಆ ಪ್ಯಾಂಕ್ರಿಯಾಸ್ಟಿಕ್ ಡಕ್ಟು ಬೈಲ್ ಡಕ್ಟ್ ಎರಡು ಒಂದೇ ಕಡೆ ಜಾಯ್ನ್ ಆಗುತ್ತೆ, ಕೂತ್ಕೊಬಿಡ್ತು ಅಂದರೆ ಪ್ಯಾಂಕ್ರಿಯಾಟೈಟಿಸ್ ಆಗಿ ತುಂಬ ತೊಂದರೆ ಕೊಡುತ್ತೆ. ಆದ್ದರಿಂದ ದಯವಿಟ್ಟು ನಿಮಗೆ ಒನ್ಸ್ ನಾವು ಡಯಾಗ್ನೋಸ್ ಮಾಡಿದರೆ, ನೀವು ಎಷ್ಟೋ ಸಾರಿ ಹೊಟ್ಟೆ ನೋವಿಗೆ ಅಂತ ಬಂದಿರ್ತೀರಿ, ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಆದರೆ ನಮ್ಮ ಸ್ಕ್ಯಾನ್ನೊಳಗೆ ಇದು ಗಾಲ್ ಸ್ಟೋನ್ ಅಂತ ಬರುತ್ತೆ. ಇನ್ನು ಕೆಲವರಿಗೆ ಗುಳ್ಳೆಗಳಿರ್ತವೆ, ಗಾಲ್ ಬ್ಲಾಡರ್ ಪಾಲಿಪ್ ಅಂತೀವಿ ನಾವು. ಪಾಲಿಪಿಗೆ ಕಂಪಲ್ಸರಿ ಸರ್ಜರಿ ಇಲ್ಲ, ಕೆಲವರು ಅದಕ್ಕೂ ಮಾಡಬೇಕು ಅಂತಾರೆ. ಆದರೆ ಗಾಲ್ ಬ್ಲಾಡರ್ ಸ್ಟೋನ್ಸ್ ಏನು ಸಣ್ಣ ಸಣ್ಣದಿದೆಯಲ್ಲ ಡಾಕ್ಟ್ರೇ ಅಂತ ಕೇಳ್ತಾರೆ. ಸ್ಮಾಲ್ ಸ್ಟೋನ್ಸ್ ಆರ್ ಮೋರ್ ಡೇಂಜರಸ್ ದ್ಯಾನ್ ಬಿಗ್ ಸ್ಟೋನ್ಸ್. ಇದು ನೆನಪಿಟ್ಬಿಡಿ ದಯವಿಟ್ಟು. ಕಿಡ್ನಿ ಒಳಗೆ ರಿವರ್ಸು, ದೊಡ್ಡ ಕಲ್ಲು ಮೋರ್ ಡೇಂಜರ್, ಯಾಕಂದರೆ ಹಾಳು ಮಾಡುತ್ತೆ ಕಿಡ್ನಿನ. ಆದರೆ ಗಾಲ್ ಬ್ಲಾಡರ್ನಾಗೆ ಸಣ್ಣ ಕಲ್ಲುಗಳು ಮೂವ್ ಆಗಿಬಿಡ್ತವೆ. ಅದರಿಂದ ಸ್ಮಾಲ್ ಸ್ಟೋನ್ಸ್ ಆರ್ ಮೋರ್ ಡೇಂಜರಸ್, ಅದನ್ನು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಇದು ಪಿತ್ತಕೋಶದಲ್ಲಿ ಕಲ್ಲುಗಳಿದ್ರೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. ಸಪೋಸ್ 80 ವರ್ಷದ ಅಜ್ಜಿ ಕಲ್ಲುಗಳಿದ್ದಾವೆ, ಇರಲಿ ಬಿಡಮ್ಮ, ಏನಂತ ಇದಾಗಲ್ಲ ನೋಡೋಣ ಅಂತ ನಾವೇ ಹೇಳ್ತೀವಿ. ಬಟ್ ಯಂಗ್ ಪೀಪಲ್ಸ್ ಡೆಫಿನೆಟ್ಲಿ ನೀವು ಗಾಲ್ ಸ್ಟೋನ್ಸ್ನ, ಈ ಗಾಲ್ ಸ್ಟೋನು ಎಕ್ಸ್ರೇ ಒಳಗೆ ಕಾಣುತ್ತಾ, ನಾನು ಅವಲೇ ಹೇಳಿದೆ ಕಿಡ್ನಿ ಸ್ಟೋನ್ಗೆ ಎಕ್ಸ್ರೇ ತೆಗೆದ್ರೆ, ಯಾಕಂದರೆ ಎಕ್ಸ್ರೇ ಸಿಂಪಲ್ಲು, 150 ರೂಪಾಯಿಗೆ ಎಕ್ಸ್ರೇ ಮಾಡ್ಬೋದು. 90% ಕಲ್ಲುಗಳು ಕಿಡ್ನಿ ಒಳಗೆ ಕಾಣ್ತವೆ, ಆದರೆ ಪಿತ್ತಕೋಶದ ಕಲ್ಲುಗಳು 90% ಕಾಣೋದಿಲ್ಲ, ಓನ್ಲಿ 10% ಕಾಣುತ್ತೆ. ಸೊ ಅದರಿಂದ ದಯವಿಟ್ಟು ಅದು ಈಗ ಲೇಟೆಸ್ಟ್ ಟೆಕ್ನಿಕ್ ಇನ್ನು ಮುಂದಿನ ದಿನಗಳಲ್ಲಿ ಬರೋದಿದೆ, ಅದ್ರ ಬಗ್ಗೆ ಹೇಳಿ ನಾನು ಮಾತು ಮುಗಿಸ್ತೀನಿ. ಗಾಲ್ ಬ್ಲಾಡರ್ನ ಮೊದಲು 6 ಇಂಚ್ ಓಪನ್ ಮಾಡೇವಿ ನಾವು. ಕೈ, ನನ್ನ ಕೈ, ಅಸಿಸ್ಟೆಂಟ್ ಕೈ, ಇಬ್ಬರು ಕೈಯೂ ಹೊಟ್ಟೆ ಒಳಗೆ ಹೋಗಿರೋದು. ಅದಾದಮೇಲೆ ಕೀ ಹೋಲ್ ಕ್ಯಾಮ್ರಾದೊಳಗೆ ಬಿಟ್ಬಿಟ್ಟು ವಿಡಿಯೋ ಒಳಗೆ ನೋಡಿಕೊಂಡು ನಿಮ್ಮ ಗಾಲ್ ಬ್ಲಾಡರಿಗೆ. ಸೊ ಎಷ್ಟೋ ಹೆಣ್ಮಕ್ಳಿಗೆ ಖುಷಿ ಆಗೋದು, ಯಾಕಂದರೆ ಸೀರೆ ಉಡೋರಿಗೆ ಯಾವಾಗಲೂ ಸ್ಕಾರ್ ಕಾಣೋದು. ಸೊ ಇವಾಗ ಸ್ಕಾರೇ ಕಾಣಲ್ಲ. ಈಗ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಬರ್ತಾ ಇದೆ ಆಲ್ರೆಡಿ. ಇದು ನೋಟ್ಸ್ ಅಂತ, ನ್ಯಾಚುರಲ್ ಆರಿಫೈಸ್ ಟ್ರಾನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ. ಅಂದರೆ ದೇವರು ಬಾಯಿ ಕೊಟ್ಟಿದ್ದಾನೆ, ಮೋಷನ್ ಮಾಡೋ ಜಾಗ ಕೊಟ್ಟಿದ್ದಾನೆ, ವೆಜೈನ ಓಪನ್, ನಾರ್ಮಲ್ ಓಪನಿಂಗ್ ನಮ್ಮ ಬಾಡಿಯೊಳಗೆ. ಸೊ ಈಗ ಏನಾಗಿದೆ, ಲೇಟೆಸ್ಟ್ ಡೆಮಾನ್ಸ್ಟ್ರೇಷನ್ ನಾಗೇಶ್ವರ ರೆಡ್ಡಿ ಫ್ರಮ್ ಹೈದ್ರಾಬಾದ್ನಿಂದ ಡೆಮಾನ್ಸ್ಟ್ರೇಷನ್ನು, ಅದು ಪೋರ್ಕಲ್ಲಿ ಹಂದಿ ಒಳಗೆ ಮಾಡಿದ್ರು. ಇದು ಹ್ಯೂಮನ್ ಬೀಯಿಂಗ್ಸ್ಗೂ ಬರುತ್ತೆ. ಬಾಯಿಯೊಳಗಿಂದ ಸ್ಕೋಪ್ ಹಾಕ್ತಾರೆ, ಹೊಟ್ಟೆ ಒಳಗೆ ಹೋಗ್ತಾರೆ, ಅಲ್ಲಿ ಹೊರಗಡೆಯಿಂದಲೇ ನಮಗೆ ಕಂಟ್ರೋಲ್ ಇರುತ್ತೆ, ಅದ್ರ ಮೇಲೆ ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ನ ಟರ್ನ್ ಮಾಡೋದು. ವಿಡಿಯೋ ಒಳಗೆ ನೋಡಿಕೊಂಡು ಟರ್ನ್ ಮಾಡಿ ಲಿವರ್ ಕೆಳಗಡೆ ಹೋಗಿ ಸ್ಟೊಮಕ್ಕಿ ತೂತೊಡೆದು ಹೋಗಿ ಗಾಲ್ ಬ್ಲಾಡರ್ನೆಲ್ಲ ಡಿಸೆಕ್ಟ್ ಮಾಡಿಕೊಂಡು ಗಾಲ್ ಬ್ಲಾಡರ್ನ ಬಾಯಿಂದ ತೆಗೆದು ಟೇಬಲ್ ಮೇಲೆ ಇಡ್ತಾರೆ. ಅಂದರೆ ನಿಮ್ಮ ಪಿತ್ತಕೋಶ, ಹೊಟ್ಟೆಯೊಳಗಿರೋ ಪಿತ್ತಕೋಶನ ಹೆಂಗೆ ತೆಗಿತೀವಿ ಅಂದರೆ ಎಲ್ಲೂ ಸ್ಕಾರ್ ಇರಬಾರ್ದು. ನಿಮಗೇನು ನಾವು ನೈಫ್ನ ಕಟ್ಟೆ ಮಾಡಿರೋಲ್ಲ, ನಿಮ್ಮ ಬಾಯಿಯಿಂದ ತೆಗೆಯೋದ್ರಿಂದ ಇದನ್ನು ನೋಟ್ಸ್ ಅಂತೀವಿ. ನೋಟ್ಸ್ ಅಂದರೆ ನಿಮ್ಮ ಮಕ್ಕಳು ಬರೆಯೋ ನೋಟ್ಸ್ ಅಲ್ಲ, ನಮ್ಮ ನೋಟ್ಸ್ ಅಂದರೆ ನ್ಯಾಚುರಲ್ ಆರಿಫೈಸ್ ಟ್ರಾನ್ಸ್ ಎಂಡೋಸ್ಕೋಪಿಕ್ ಸರ್ಜರಿ ಅಂತೀವಿ ನಾವು. ಅದು ಮುಂದಿನ ದಿನಗಳಲ್ಲಿ ಬರೋದಿದೆ. ಸೊ ತುಂಬ ಜನಕ್ಕೆ ಅದರಿಂದ ಖುಷಿ ಆಗುತ್ತೆ. ದಯವಿಟ್ಟು ಗಾಲ್ ಸ್ಟೋನ್ಸ್ನ ನೆಗ್ಲೆಕ್ಟ್ ಮಾಡಬೇಡಿ. ಥ್ಯಾಂಕ್ ಯು.